ಪೂರ್ವಸಿದ್ಧತಾ ಪರೀಕ್ಷೆ 3ನೇ ಪರೀಕ್ಷೆಯ 32ನೇ ಪ್ರಶ್ನೆ. ಚಿತ್ರದಲ್ಲಿ KLM ಮತ್ತು PQRಗಳು O ಕೇಂದ್ರವುಳ್ಳ ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ. KO ಲಂಬ OM ಮತ್ತು ಕೋನ ROP = 45 ಡಿಗ್ರಿ ಆಗಿದೆ. KLM ಕಂಸ ಮತ್ತು PQR ಕಂಸಗಳ ಉದ್ದದ ಅನುಪಾತವು 4:1 ಆಗಿದೆ. ಎ PQR ಮತ್ತು KLM ಕಂಸಗಳ ತ್ರಿಜ್ಯಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಬಿ OM = 7 ಸೆಂಟಿಮೀಟರ್ ಆದಾಗ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಕಂಸಗಳು KLM ಮತ್ತು PQRಗಳು. KO ಲಂಬ OM ಅಂತ ಕೊಟ್ಟಿದ್ದಾರೆ. KO ಲಂಬ OM ಅಂದರೆ ಇಲ್ಲಿ ಥೀಟಾ = ಎಷ್ಟಾಗತ್ತೆ? 90 ಡಿಗ್ರಿ ಆಗುತ್ತೆ. ಮತ್ತು KLM ಕಂಸ ಮತ್ತು PQR ಕಂಸಗಳ ಉದ್ದದ ಅನುಪಾತವನ್ನು ಕೊಟ್ಟಿದ್ದಾರೆ. ಅದು 4:1. ಅದನ್ನು ಉಪಯೋಗಿಸಿದರೆ ನಾವು ತ್ರಿಜ್ಯಗಳ ಅನುಪಾತವನ್ನು ಕಂಡುಹಿಡಿಬಹುದು. ಇದಕ್ಕೆ ಯಾವ ಸೂತ್ರವನ್ನು ಉಪಯೋಗಿಸ್ಬೇಕು? ನಾವು ಕಂಸದ ಉದ್ದದ ಸೂತ್ರ. ಇಲ್ಲಿ ನಾವು ಮೊದಲನೇ ಕಂಸ KL ಕಂಸದ R = ದೊಡ್ಡ ಕಂಸದ R ಕೊಟ್ಟಿದ್ದಾರೆ. OM = ಎಷ್ಟದು? 7 ಮತ್ತು ಥೀಟಾ ನಮಗೆ ಲಂಬ ಇರೋದರಿಂದ ಎಷ್ಟು ಡಿಗ್ರಿ ಆಗುತ್ತೆ? 90 ಡಿಗ್ರಿ ಆಗುತ್ತೆ. ಹಾಗೆ PQR ಕಂಸ ಕಂಸದ R ಗೊತ್ತಿಲ್ಲ, ಇದನ್ನು ಕಂಡುಹಿಡಿಬೇಕು ನಾವು. ಆದರೆ ಥೀಟಾ ಗೊತ್ತಿದೆ. ಥೀಟಾ = ಎಷ್ಟು? 45 ಡಿಗ್ರಿ. ಇದನ್ನು R1 ಅಂತ ತಗೊಳ್ಳೋಣ, ಇದನ್ನು R2 ಅಂತ ತಗೊಳ್ಳೋಣ. R2 ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಹಾಕೋಣ. ಇದನ್ನು θ1 ಅಂತ ತಗೊಳ್ಳೋಣ, ಇದು θ2 ಅಂತ ತಗೊಳ್ಳೋಣ. ಈಗ ನಮಗೆ ಈ ಎರಡೂ ಕಂಸಗಳ ಉದ್ದದ ಅನುಪಾತ ಕೊಟ್ಟಿರೋದ್ರಿಂದ ನಾವು ಕಂಸದ ಉದ್ದದ ಸೂತ್ರವನ್ನು ಉಪಯೋಗಿಸೋಣ. KLM ಕಂಸದ ಉದ್ದ by PQR ಕಂಸದ ಉದ್ದ = ಸೂತ್ರ ಏನು ಬರುತ್ತೆ? θ/360 × 2πr. ಇಲ್ಲೂ ಕೂಡ θ/360 × 2πr. ಥೀಟಾವನ್ನು 1, 2 ಅಂತ ತಗೊಳ್ಳೋಣ. ಇದನ್ನು R1 ಮತ್ತು R2 ತಗೊಳ್ಳೋಣ. ಅನುಪಾತ ಎಷ್ಟಿದೆ? 4/1 ಇದೆ. ಇಲ್ಲಿ 360 ಕ್ಯಾನ್ಸಲ್ ಆಗುತ್ತೆ. 2π ಕ್ಯಾನ್ಸಲ್ ಆಗುತ್ತೆ. θ1 ಅಂದರೆ 90 ಹಾಕೋಣ, θ2 ಅಂದರೆ 45 ಹಾಕೋಣ. ಇಲ್ಲಿ ಅಂಶದಲ್ಲಿ ನೋಡ್ಕೊಳ್ಳುತ್ತೆ. θ1 ಅಂದರೆ ಎಷ್ಟು? 90 ಡಿಗ್ರಿ ಇಂಟು R1. ಇಲ್ಲಿ θ2 ಉಳ್ಕೊಳ್ಳುತ್ತೆ ಕೆಳಭಾಗದಲ್ಲಿ ಛೇದದಲ್ಲಿ. θ2 ಅಂತಂದರೆ 45 ಡಿಗ್ರಿ ಇಂಟು R2 = 4/1. 45 1 45 2 2 R1/R2 = ಏನಾಯಿತು? 4/1 ಆಯಿತು. 2 1 2 2 2 4. ನಿಮಗೇನು ಸಿಕ್ತು? R1/R2 = 2/1 ಸಿಕ್ತು. ತ್ರಿಜ್ಯಗಳ ಅನುಪಾತ R1 = R2 ಏನು ಸಿಕ್ತು? 2:1 ಅಂತ ಸಿಕ್ತು ನಮಗಿಲ್ಲಿ. ಈಗ ಇಲ್ಲಿ OM ಎರಡನೇ ಪ್ರಶ್ನೆ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಯಿತು. ಎರಡನೇ ಪ್ರಶ್ನೆ ಬಿನಲ್ಲಿ ಏನು ಕೊಟ್ಟಿದ್ದಾರೆ? OM ಕೊಟ್ಟಿದ್ದಾರೆ. OM ಇದು ದೊಡ್ಡ ಕಂಸದ ತ್ರಿಜ್ಯ ಆಗುತ್ತೆ. ಅದನ್ನು ನಾವು ದೊಡ್ಡ ಕಂಸದ ತ್ರಿಜ್ಯವನ್ನು ದೊಡ್ಡ ಕಂಸದ ಉದ್ದವನ್ನು ನಾವು R1 ತಗೊಂಡಿದ್ದೀವಿ. OM = R1 = ಎಷ್ಟು? 7 ಸೆಂಟಿಮೀಟರ್. ಈಗ ನಮಗೆ R2 ಬೇಕಾಗಿದೆ. R2 = ಕಂಡುಹಿಡ್ಕೊಂಡ್ರೆ ನಮಗೆ ತ್ರಿಜ್ಯ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಅದರ ತ್ರಿಜ್ಯವನ್ನು ನಾವು ಕಂಡುಹಿಡ್ಕೋಬೇಕು. ಈ R2 = ಕ್ವಶನ್ ಮಾರ್ಕ್ ಹಾಕೋಣ. ಇಲ್ಲಿ ಏನಾಗುತ್ತೆ? R1/R2 =
2/1 ಆಗುತ್ತೆ. R1 ಅಂದ್ರೇನು? R1 ಅಂದರೆ 7. ನಮಗೆ ಬೇಕಾಗಿದ್ದು R2. R1 ಬೆಲೆಯನ್ನು ಹಾಕೋಣ. ಏನಾಗುತ್ತೆ? 7/R2 ಈಕ್ವಲ್ಸ್ 2/1. ಇಲ್ಲಿ ಊರೆ ಗುಣಾಕಾರ ಮಾಡಿದರೆ 7 × 1 = 2 × R2 ಆಗುತ್ತೆ. 7 × 1 = 2 × R2 ಅಂದರೆ 7/2 ಈಕ್ವಲ್ಸ್ R2 ಸಿಗುತ್ತೆ. 7/2 ಈಕ್ವಲ್ಸ್ R2 ಆಯಿತು. ಅಂದರೆ R2 ಏನಾಯಿತು? ಇಲ್ಲಿ R2ನ ಬೆಲೆ 7/2 ಅಂತ ಹಾಕೊಳ್ಳೋಣ. ಈಗ ನಾವು ನೇರವಾಗಿ ತ್ರಿಜ್ಯಾಂತರ ಕಣದ ವಿಸ್ತೀರ್ಣದ ಸೂತ್ರವನ್ನು ಬರೆಯೋಣ. OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ಸ್ θ/360 ಡಿಗ್ರಿ ಇಂಟು 5r². ಥೀಟಾ OPRದು 45 ಅಂತ ನಿಮಗೆ ಗೊತ್ತಿದೆ. 45 ಡಿಗ್ರಿ ಬೈ 360 ಇಂಟು ಪೈನ ಬೆಲೆ 22/7, ಆರ್ನ ಬೆಲೆ 7/2. 7/2 ಇಂಟು 7/2. ಇಲ್ಲಿ 9×5 = 45, 9×4 = 36, ಅಂದರೆ 9×40 = 360, 5×1 = 5×8. ಹಾಗೆ ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋಣ. 7 7 ಕ್ಯಾನ್ಸಲ್ ಆಯಿತು. 2×1 = 2, 11. 11 × 7 77 ಆಗುತ್ತೆ. 77. 8 × 2 16 cm² ಬರುತ್ತೆ. 77ಅನ್ನು 16ರಿಂದ ಭಾಗಿಸಿದರೆ 16×4 = 64, 7ರಲ್ಲಿ 4 ಹೋದರೆ 3, ಇಲ್ಲಿ 1 ಬಂತು. ಪಾಯಿಂಟ್ ಹಾಕಿ 0 ಹಾಕಿದರೆ ಇಲ್ಲಿ 16×9 136 ಆಗುತ್ತೆ, ಜಾಸ್ತಿ ಆಗುತ್ತೆ. 16×8 128, 2 ಉಳ್ಕೊಳ್ಳುತ್ತೆ, 0. 16×1 = 16. 20ರಲ್ಲಿ 16 ಹೋದರೆ 4. 16×2 = 32 ಬರುತ್ತೆ. ಇಲ್ಲಿ 0 ಹಾಕೋಣ. 16×2 = 32. 8 ಉಳ್ಕೊಳ್ತು. 0 ಹಾಕಿದರೆ 16×5 = 80. ಅಂದರೆ ಏನು ಬಂತಿಲ್ಲಿ? 4.8125 cm². OPR ತ್ರಿಜ್ಯಾಂತರ ಕಣದ ವಿಸ್ತೀರ್ಣ ಏನಾಗುತ್ತೆ? 4.8125 cm² ಆಗುತ್ತೆ.